ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾವೆಲ್ಲರೂ ಕೂಡ ಪ್ರತಿದಿನ ಮಿಸ್ ಇಲ್ಲದೆ ವಾಟ್ಸಾಪನ್ನು ಯೂಸ್ ಮಾಡ್ತೀವಿ. ನೀವು ನಂಬಲ್ಲ, ಈ ವಾಟ್ಸಾಪ್ಗೆ ದಿನ ಒಂದಲ್ಲ ಒಂದು ಸಣ್ಣ ಅಪ್ಡೇಟ್ ಬರ್ತಾನೆ ಇರುತ್ತೆ. ನಾನಿವತ್ತು ಈ ವಿಡಿಯೋದಲ್ಲಿ ವಾಟ್ಸಾಪ್ಗೆ ಬರ್ತಿರುವಂಥ ಹೊಸ 14 ಫೀಚರ್ಗಳ ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ವಾಟ್ಸಾಪ್ಗೆ ಬರ್ತಿರುವಂಥ ಮೊದಲನೇ ಹೊಸ ಫೀಚರ್ ಬಂದ್ಬಿಟ್ಟು, ಇಷ್ಟು ದಿನ ವಾಟ್ಸಾಪ್ನ ಸ್ಟೋರಿಗೆ ಬರೀ ನಾವು 30 ಸೆಕೆಂಡ್ನ ವೀಡಿಯೋನ ಶೇರ್ ಮಾಡೋಕ್ಕಾಗ್ತಾ ಇತ್ತು. ಇನ್ಮೇಲೆ ವಾಟ್ಸಾಪ್ನ ಸ್ಟೋರಿಗೆ ನಾವು 1 ನಿಮಿಷದ್ದು ಸಿಂಗಲ್ ವೀಡಿಯೋನ ಕಂಪ್ಲೀಟಾಗಿ ಶೇರ್ ಮಾಡ್ಬೋದು. ಕೆಲವು ಜನಕ್ಕೆ ಹೆವಿ ಯೂಸ್ ಆಗುತ್ತೆ. ತುಂಬ ದೊಡ್ಡ ಲೆಂತಿ ವೀಡಿಯೋನ ನಾವು ಸ್ಟೋರಿಗೆ ಶೇರ್ ಮಾಡಬೇಕು ಅಂದಿದ್ರೆ 30 ಸೆಕೆಂಡಿಗೆ ನಾವು ಕಟ್ ಮಾಡ್ಕೊಂಡು ಶೇರ್ ಮಾಡಬೇಕಾಗಿರ್ತಿತ್ತು ಇಷ್ಟು ದಿನ. ಸೊ ಈಗ 1 ನಿಮಿಷದ ಸಿಂಗಲ್ ವೀಡಿಯೋನೇ ಶೇರ್ ಮಾಡ್ಬೋದು. ಹೆವಿ ಯೂಸ್ ಆಗುತ್ತೆ. ಇನ್ನು ಮುಂದಿನ ಹೊಸ ಫೀಚರ್ ಬಂದ್ಬಿಟ್ಟು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಅವತಾರ್ ಫೀಚರು ವಾಟ್ಸಾಪಿಗೆ ಬಂದ್ಬಿಟ್ಟಿದೆ. ಸೊ ಈ ಅವತಾರ್ಗೂ ಕೂಡ ಪ್ರೈವಸಿಯನ್ನು ವಾಟ್ಸಪ್ನವ್ರು ಆ್ಯಡ್ ಮಾಡ್ತಾ ಇದ್ದಾರೆ. ನೀವು ಯಾರೋ ಒಬ್ಬರಿಗೆ ಅವತಾರ್ ಸ್ಟಿಕ್ಕರ್ನ ಕಳಿಸ್ತೀರಾ. ಅವತಾರ್ ಅಂತ ಅಂದರೆ ನೀವು ಹೆಂಗೆ ಕಾಣ್ತೀರಾ ಅದೇ ರೀತಿ ನೀವೇ ಒಂದು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ನ ಸ್ಟಿಕ್ಕರ್ ರೀತಿ ಮಾಡ್ಕೊಳ್ಳುವಂಥದ್ದು. ಇದನ್ನು ನೀವು ಯಾರಾದರೂ ನಿಮ್ಮ ಫ್ರೆಂಡಿಗೆ ಕಳಿಸಿದ್ರೆ ಅಥವಾ ಯಾರೋ ಅನ್ನೊಂದು ಜನಗಳಿಗೆ ಕಳಿಸಿದ್ರೆ ಅವರು ಅದನ್ನು ಯೂಸ್ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಪ್ರೈವಸಿ ಇದು, ಆಯಿತಾ. ನೀವು ಪ್ರೈವಸಿ ಸೆಟ್ ಮಾಡ್ದಂಗೆ ನಿಮ್ಮ ಕಾಂಟ್ಯಾಕ್ಟಿಗೆ ಅಥವಾ ನೀವು ಯಾರಿಗೂ ಆ್ಯಕ್ಸೆಸ್ ಕೊಡದ ರೀತಿ ಈ ಒಂದು ಸ್ಟಿಕ್ಕರ್ಗಳಿಗೆ ಪ್ರೈವಸಿಯನ್ನು ಸೆಟ್ ಮಾಡ್ಬೋದು. ಈ ಫೀಚರ್ ಬರ್ತಾ ಇದೆ. ಇನ್ನು ಇದರ ನಂತರ ನಾನು ಟೆಕ್ ನ್ಯೂಸಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ದೆ. 3ನೇ ಹೊಸ ಫೀಚರ್ ಬಂದ್ಬಿಟ್ಟು, ನೀವೇನು ವಾಯ್ಸ್ ಮೆಸೇಜನ್ನು ಕಳಿಸ್ತೀರಾ ಅದು ಆಟೋಮೆಟಿಕ್ಕಾಗಿ ಟ್ರಾನ್ಸ್ಲೇಟ್ ಮಾಡುತ್ತೆ ಟೆಕ್ಸ್ಟಿಗೆ. ನೀವೆಲ್ಲೋ ಮೀಟಿಂಗಲ್ಲಿ ಇರ್ತೀರಾ, ಆ ಒಂದು ವಾಯ್ಸ್ ಮೆಸೇಜನ್ನ ಕೇಳಿಸ್ಕೊಳಕ್ಕಾಗಲ್ಲ. ಸೊ ನೀವು ಈ ಫೀಚರ್ ಯೂಸ್ ಮಾಡಿಕೊಂಡು ಆ ಒಂದು ವಾಯ್ಸ್ ಮೆಸೇಜಿಂದ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡ್ಬೋದು, ಆಯಿತಾ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ನಂತರ 4ನೇ ಫೀಚರು, ವಾಟ್ಸಪ್ ಮುಖಾಂತರ ಇಂಟರ್ನ್ಯಾಷನಲ್ ಪೇಮೆಂಟನ್ನು ಮಾಡುವಂಥದ್ದು UPI ಯೂಸ್ ಮಾಡಿಕೊಂಡು, ಆಯಿತಾ. ಇಷ್ಟು ದಿನ ನಾವು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂದರೆ ಕ್ರೆಡಿಟ್ ಕಾರ್ಡಲ್ಲೇ ಮಾಡಬೇಕಾಗಿರ್ತಿತ್ತು. ಸೊ ಈ ಟೈಮಲ್ಲಿ ಕೆಲವೊಂದು ಹೆಂಗಾಗ್ತಿತ್ತು ಅಂತ ಅಂದರೆ, ನಿಮಗೆ ಈ ಕನ್ವರ್ಷನ್ ಚಾರ್ಜಸ್ಸು, ಇಂಟರ್ನ್ಯಾಷನಲ್ ಚಾರ್ಜಸ್ ಅಂತ ಎಲ್ಲ ಬ್ಯಾಂಕ್ನವರು ಕ್ರೆಡಿಟ್ ಕಾರ್ಡಿಗೆ ಹಾಕ್ತಾರೆ 3%. ಬಟ್ ಈ UPIಲಿ ಹಂಗೆ ಅಂತ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಥವಾ ಫ್ರೀ ಇರುತ್ತಾ ಗೊತ್ತಿಲ್ಲ. ಸೊ ನೆಕ್ಸ್ಟಿಂದ ಯಾವುದೋ ಬೇರೆ ದೇಶದ ವೆಬ್ಸೈಟ್ನಿಂದ ಏನೋ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ನಾವು UPI ಮುಖಾಂತರನೇ ಪೇ ಮಾಡ್ಬೋದು ಈ ಒಂದು ವಾಟ್ಸಪ್ UPI ಯೂಸ್ ಮಾಡಿಕೊಂಡು. ಕಾದು ನೋಡೋಣ ಯಾವಾಗ ಬರುತ್ತೋ ಗೊತ್ತಿಲ್ಲ ಒಟ್ಟಿಗೆ. ಇನ್ನು ಮುಂದಿನ ಹೊಸ ಫೀಚರ್, 5ನೇ ಫೀಚರ್ ಬಂದ್ಬಿಟ್ಟು ಮೆಟಾ AI. ಸೊ ಈ ಒಂದು ಮೆಟಾ AI ಹೊಸದಾಗಿ ಬರ್ತದೆ. ವಾಟ್ಸಾಪ್ಗೇನೆ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ. ವಾಟ್ಸಾಪ್ಗೆ ಏನೆಲ್ಲ ಫೀಚರ್ ಇದೆ, ಹೆಂಗೆ ಯೂಸ್ ಮಾಡೋದು, ಏನಾದರೂ ಚಾಟನ್ನು ಸರ್ಚ್ ಮಾಡೋದಕ್ಕೆ ನೀವೇ ಒಂದು ಈ ಮೆಟಾ AIನ ಯೂಸ್ ಮಾಡಿಕೊಂಡು ಎಲ್ಲ ಅದನ್ನು ಹುಡುಕ್ಬೋದು. ಸೊ ಈ ಒಂದು ಫೀಚರು ಕೂಡ ಬರುತ್ತಂತೆ. ಗೊತ್ತಿಲ್ಲ ಇದು ಎಷ್ಟು ಸೇಫ್ ಅಂತ AIನ ವಾಟ್ಸಾಪ್ಗೆ ಇಂಟಿಗ್ರೇಟ್ ಮಾಡ್ತಾ ಇರೋದು. ಇನ್ನು ಇದಾದ ನಂತರ ವಾಟ್ಸಾಪ್ಗೆ ಒಂದು ಹೊಸ ಎಡಿಟಿಂಗ್ ಫೀಚರ್ ಬರ್ತಾ ಇದೆ. AI ಪವರ್ಡ್ ಎಡಿಟಿಂಗ್ ಫೀಚರ್ ಅಂತ. ನೀವು ಫೋಟೋನ ಕಳ್ಸೋಕ್ಕಿಂತ ಮುಂಚೆ ಅಥವಾ ಫೋಟೋನ ಸ್ಟೋರಿಗೆ ಹಾಕೋಕ್ಕಿಂತ ಮುಂಚೆ ಅದನ್ನು ಎಡಿಟ್ ಮಾಡ್ಬೋದು. AI ಮುಖಾಂತರ ಕೆಲವೊಂದು ಸ್ಟಿಕ್ಕರ್ನ ಜನ್ರೇಟ್ ಮಾಡ್ಬೋದು. ಸೊ ಎಲ್ಲ ಫೀಚರ್ಗಳು ಬರ್ತಾ ಇದೆ. ಇದು ವಾಟ್ಸಪ್ಪಿಂದು ಹೊಸ 6ನೇ ಫೀಚರು. ಇನ್ನು ಇದಾದ ನಂತರ ವಾಟ್ಸಪ್ಗೆ ಬರ್ತಿರುವಂಥ 7ನೇ ಹೊಸ ಫೀಚರ್ ಬಂದ್ಬಿಟ್ಟು, ಇನ್ಮೇಲಿಂದ ನಾವು ವಾಟ್ಸಪ್ನಲ್ಲಿ 3ಕ್ಕಿಂತ ಹೆಚ್ಚು ಕಾಂಟ್ಯಾಕ್ಟ್ಗಳನ್ನು ಅಥವಾ ಗ್ರೂಪನ್ನು ನಾವು ಪಿನ್ ಮಾಡ್ಬೋದು. ನಿಮ್ಗೆ ಯಾವುದು ಇಂಪಾರ್ಟೆಂಟು ಅದನ್ನು ಚಾಟಲ್ಲಿ ಪಿನ್ ಮಾಡ್ಬೋದು, ಅದು ಮೇಲ್ಗಡೆ ಉಳ್ಕೋತವೆ. ಸೊ ಈ ಒಂದು ಫೀಚರ್ ಸಹ ಬರ್ತಾ ಇದೆ. ಇನ್ನು ಇದಾದ ನಂತರ ಇದನ್ನು ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ, ವಾಟ್ಸಪ್ಗೆ ಬರ್ತಿರುವಂಥ 8ನೇ ಹೊಸ ಫೀಚರ್ ಬಂದ್ಬಿಟ್ಟು, ಇನ್ಮೇಲೆ ನೀವು DPಯನ್ನು ಡೌನ್ಲೋಡ್ ಮಾಡೋದಕ್ಕಾಗಲ್ಲ, DPಯನ್ನು ಸ್ಕ್ರೀನ್ಶಾಟ್ ತಗೊಳ್ಳೋದಕ್ಕಾಗಲ್ಲ. ಮುಂಚೆ ಎಲ್ಲ DPನ ಡೌನ್ಲೋಡೇ ಮಾಡ್ಕೊಬೋದಾಗಿತ್ತು ನಾವು ಆರಾಮಾಗಿ. ಬಟ್ ಈಗ ಸ್ಕ್ರೀನ್ಶಾಟ್ನೂ ತೆಗಿಯೋಕ್ಕಾಗ್ತಾ ಇಲ್ಲ, ಆಯಿತಾ. ನೀವು ಸ್ಕ್ರೀನ್ಶಾಟ್ ತೆಗೆದ್ರೆ ಕಪ್ಪು ಬಣ್ಣದ ಒಂದು ಸ್ಕ್ರೀನ್ಶಾಟ್ ಬರುತ್ತೆ ನಿಮಗೆ. ಸೊ ಪ್ರೈವೇಸಿಗೆ ತುಂಬ ಒತ್ತನ್ನು ಕೊಡ್ತಾ ಇದ್ದಾರೆ ವಾಟ್ಸಪ್ನವರು. ಒಂದು ಒಳ್ಳೆಯ ವಿಷಯ. ಇನ್ನು ಇದಾದ ನಂತರ ಮುಂದಿನ ಫೀಚರ್ ಬಂದ್ಬಿಟ್ಟು, ನೀವು ಸ್ಟೋರಿ ಸ್ಕ್ರೀನ್ಗೆ ಹೋಗ್ತೀರಾ ಅಲ್ವಾ. ಸೊ ಅಲ್ಲಿ ಒಂದು ಸಣ್ಣ ಚೇಂಜಸನ್ನು ಮಾಡ್ತಾ ಇದ್ದಾರೆ. ಮುಂಚೆ ಎಲ್ಲ ನೀವು ಅದಕ್ಕೆ ಫೋಟೋ ಹಾಕಬೇಕು ಅಂತ ಅಂದರೆ ಸ್ಟಾರ್ಟಿಂಗೇ ನೀವು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಆ ಒಂದು ಸ್ಟೋರಿ ಏನು ಸ್ಕ್ರೀನ್ ಬರುತ್ತೆ ಅಲ್ಲಿಗೆ ಹೋಗ್ತಾ ಇತ್ತು. ಸೊ ಈಗ ಹೆಂಗೆ ಮಾಡಿದ್ದಾರೆ ಅಂತ ಅಂದರೆ, ನೀವು ಸ್ಟೋರಿ ಒಳಗೆ ಡೈರೆಕ್ಟಾಗಿ ಹೋದರೆ ಅಲ್ಲೇ ಫೋಟೋನ, ಟೆಕ್ಸ್ಟಾ, ವೀಡಿಯೋನ ಅದ್ರ ಒಳಗಡೆ ಸೆಲೆಕ್ಟ್ ಮಾಡ್ಕೊಬೋದು. ಈ ಒಂದು ಸಣ್ಣ ಇಂಟರ್ಫೇಸ್ ಚೇಂಜನ್ನು ಮಾಡ್ತಾ ಇದ್ದಾರೆ. ಇದು 9ನೇ ಫೀಚರು. ಇನ್ನು 10ನೇ ಹೊಸ ಫೀಚರ್ ಬಂದ್ಬಿಟ್ಟು, ನೀವು ಏನು ಫೋಟೋ ಕಳಿಸ್ತೀರಾ ಅದರ ಡಿಫಾಲ್ಟ್ ಕ್ವಾಲಿಟಿಯನ್ನು ಮುಂಚೆನೇ ಸೆಟ್ ಮಾಡ್ಬೋದು. ಮುಂಚೆ ಹೆಂಗಿರ್ತಿತ್ತು ಅಂದರೆ, ನೀವು ಕಳಿಸ್ಬೇಕಾದ್ರೆ ಕ್ವಾಲಿಟಿಯನ್ನು HD ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿ ಕಳಿಸ್ಬೋದಾಗಿತ್ತು. ಇನ್ಮೇಲೆ ಸೆಟ್ಟಿಂಗ್ ಹೋಗ್ಬಿಟ್ಟು ಅಲ್ಲೇ ಮುಂಚೆನೇ ನೀವು ಸೆಟ್ ಮಾಡಿಬಿಟ್ರೆ ಎಲ್ಲ ಫೋಟೋನು HDಯಲ್ಲೇ ಕಳಿಸುವಂಥ. ನೆಕ್ಸ್ಟಿಂದ ಎಲ್ಲ ಫೋಟೋಸನ್ನು ಕೂಡ ಬೈ ಡಿಫಾಲ್ಟ್ HDಗೆ ಸೆಟ್ ಮಾಡುತ್ತೆ. ಕಳಿಸೋ ಎಲ್ಲ ಫೋಟೋ ಕೂಡ HDಯಲ್ಲೇ ಹೋಗುತ್ತೆ. ಇದು 10ನೇ ಫೀಚರು. ಇನ್ನು 11ನೇ ಫೀಚರ್ ಬಂದ್ಬಿಟ್ಟು ಚಾಟ್ಲಾಕ್ ಫೀಚರ್. ಚಾಟ್ಲಾಕ್ ಫೀಚರ್ ಆಲ್ರೆಡಿ ಬಂದಿದೆ ಕೆಲವು ಜನಕ್ಕೆ.
ಈ ಒಂದು ಚಾಟ್ ಲಾಕ್ ಇದೀಗ ಲಿಂಕ್ಡ್ ಡಿವೈಸ್ಗಳಿಗೆ, ಅಂದರೆ ನಿಮ್ಮ ಮೇಯ್ನ್ ಡಿವೈಸಿಂದ ನೀವು ಬೇರೆ ಒಂದು ಈಗ ಲ್ಯಾಪ್ಟಾಪಲ್ಲಿ ಲಿಂಕ್ ಮಾಡಿರ್ತೀರ ನಿಮ್ಮ ವಾಟ್ಸಪ್ಪನ್ನು, ಅಥವಾ ಇನ್ನೊಂದು ಫೋನಲ್ಲಿ ಟ್ಯಾಬ್ಲೆಟಲ್ಲಿ ಲಿಂಕ್ ಮಾಡಿರ್ತೀರ. ಸೊ ಆ ಒಂದು ಲಿಂಕ್ಡ್ ಡಿವೈಸ್ಗಳಲ್ಲಿ ವಾಟ್ಸಪ್ ರನ್ ಆಗ್ತಾ ಇದ್ದರೆ ಅಲ್ಲೂ ಕೂಡ ಈ ಒಂದು ಚಾಟ್ ಲಾಕ್ ಫೀಚರ್ನ ಯೂಸ್ ಮಾಡ್ಬೋದು. ಈ ಒಂದು ಫೀಚರ್ ಸದ್ಯದಲ್ಲೇ ಬರ್ತಾ ಇದೆ. ಇನ್ನು ಇದಾದ ನಂತರ 12ನೇ ಹೊಸ ಫೀಚರ್ ಬಂದುಬಿಟ್ಟು ವಾಯ್ಸ್ ಮೆಸೇಜನ್ನು ಪಾಸ್ ಮಾಡುವಂಥದ್ದು. ಇಷ್ಟು ದಿನ ಪಾಸ್ ಮಾಡೋಕ್ಕೆ ಆಪ್ಷನ್ ಇರ್ತಿರ್ಲಿಲ್ಲ. ಒಂದು ನಾವು ವಾಯ್ಸ್ ಮೆಸೇಜ್ನ ಪ್ರೆಸ್ ಮಾಡಿ ಇಟ್ಕೊಂಡು ಒಂದು ಕಳಿಸ್ಬೇಕಾಗಿತ್ತು, ಇಲ್ಲ ಡಿಲೀಟ್ ಮಾಡಬೇಕಾಗಿತ್ತು. ಪಾಸ್ ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ. ಇದೀಗ ನಾವು ವಾಯ್ಸ್ ಮೆಸೇಜ್ ಕಳಿಸ್ಬೇಕಾದ್ರೆ ಪಾಸ್ ಮಾಡೋದಕ್ಕೂ ಸಹ ಆಪ್ಷನ್ನ ಕೊಡ್ತಾ ಇದ್ದಾರೆ. ಇನ್ನು ಇದರ ನಂತರ ಈ ಒಂದು ವಾಟ್ಸಪ್ ಪೇ ನಾವು ಏನು ಸ್ಕ್ಯಾನ್ ಮಾಡ್ತೀವಲ್ವ, ಸೊ ಅದಕ್ಕೊಂದು ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಸ್ಕ್ಯಾನ್ ಮಾಡೋದಕ್ಕೆ ಒಂದು ಫೀಚರು. ಸೊ ನೀವು ಇದರೊಳಗೆ ಹೋದರೆ ನೀವು ಚಾಟಲ್ಲೇ ತೋರಿಸುತ್ತೆ ಮೇಲ್ಗಡೆ ನಿಮಗೆ ಕಾಂಟ್ಯಾಕ್ಟ್ಸಲ್ಲಿ QR ಕೋಡಿಂದು ಸಿಂಬಲ್ಲು. ಸೊ ಅದನ್ನು ಪ್ರೆಸ್ ಮಾಡಿ ಡೈರೆಕ್ಟಾಗಿ ನೀವು UPI ಮುಖಾಂತರ ನೀವು ಪೇಮೆಂಟನ್ನು ಮಾಡ್ಬೋದು. ಇನ್ನು 14ನೇ ಫೀಚರ್, ಕೊನೆಯ ಫೀಚರ್ ಯಾವುದಪ್ಪ ಅಂತ ಅಂದರೆ, ಈ ವಾಟ್ಸಪ್ನಲ್ಲಿ ಯಾರಾದರೂ ವಿಡಿಯೋ ಕಳಿಸಿದ್ರೆ ಅದನ್ನು ನೀವು ಪಿಕ್ಚರ್ ಇನ್ ಪಿಕ್ಚರ್ನಲ್ಲೇ ಪ್ಲೇ ಮಾಡ್ಬೋದು. ಇಷ್ಟು ದಿನ ಯಾರಾದರೂ ಒಂದು ಯೂಟ್ಯೂಬ್ ವಿಡಿಯೋ ಕಳಿಸಿದ್ರೆ ಅದನ್ನು ಕ್ಲಿಕ್ ಮಾಡಿದ್ರೆ ಪಿಕ್ಚರ್ ಆ್ಯಂಡ್ ಪಿಕ್ಚರ್ನಲ್ಲೇ ಒಂದು ಯೂಟ್ಯೂಬ್ ವಿಡಿಯೋ ಪ್ಲೇ ಆಗ್ತಾಯಿತ್ತು. ಸೊ ಯೂಟ್ಯೂಬ್ ಅಂದರೆ ವಾಟ್ಸಪ್ ಒಳಗಡೆ. ಸೊ ಇದೀಗ ಈ ಒಂದು ವಿಡಿಯೋನು ಸಹ ನಾರ್ಮಲ್ ವಿಡಿಯೋ ಕಳಿಸ್ತಾರಲ್ವ, ಅದು ಕೂಡ ಪಿಕ್ಚರ್ ಇನ್ ಪಿಕ್ಚರ್ನಲ್ಲಿ ಪ್ಲೇ ಆಗುತ್ತೆ. ಅಂದರೆ ಅದು ಮೇಲ್ಗಡೆ ಪ್ಲೇ ಆಗ್ತಿರುತ್ತೆ, ನೀವು ಬೇಕಾದರೆ ನೀವು ಮೆಸೇಜನ್ನು ಹಿಂದಕ್ಕೆ ಹೋಗ್ಬಿಟ್ಟು ಬೇರೆ ಜೊತೆ ಚಾಟ್ ಕೂಡ ಮಾಡ್ಬೋದು. ಸೊ ಈ ಒಂದು ಫೀಚರ್ ಬರ್ತಾಯಿದೆ. ಇದು ಹೆವಿ ಯೂಸ್ ಆಗುವಂಥ ಫೀಚರು. ಹೆವಿ ಜಾಸ್ತಿ ವೀಡಿಯೋನ ಕಳಿಸೋದು ಇದರೆಲ್ಲ ಮಾಡೋರಿಗೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ವಾಟ್ಸಪ್ಗೆ ಬರ್ತಿರುವಂಥ ಹೊಸ 14 ಫೀಚರ್ಗಳು. ನಿಮ್ಗಿದ್ರಲ್ಲಿ ಯಾವ್ದು ಇಷ್ಟ ಆಯಿತು, ಯಾವುದಕ್ಕೆ ವೆಯ್ಟ್ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ. ನನಗಂತೂ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು. ವಾಟ್ಸಪ್ಗೆ ಏನೇನೋ ತೊಗೊಂಬರ್ತಾ ಇದ್ದಾರೆ. ಸಿಂಪಲ್ಲಾಗಿ ಇದ್ದಿದ್ದು ವಾಟ್ಸಪ್ಪನ್ನು ಫುಲ್ ಹೆವಿ ಕಾಂಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಈ ವಾಟ್ಸಪ್ನ ಕತೆ ಫ್ಯೂಚರ್ನಲ್ಲಿ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.